ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿ. ಇಲ್ಲಿ ನೋಡಿ, ಅಲ್ಲಿ ಗಿಲ್ಲಿ ನಟ ಬರ್ತಿದಾರಂತೆ. ಯಾವ ಡ್ರೆಸ್ ಹಾಕೊಂಡ್ ಬರಬಾರ್ದು, ಅಲವು ಇಲ್ಲ. ಗೈಸ್, ಶಿಷ್ಯ ಸ್ನಾನ ಮಾಡ್ತಿದ್ದಾನೆ. ಬನ್ನಿ ಅಲ್ಲಿಗೆ ಟೀ ಕೊಡೋದು. ನಿಂದೆ ಇಲ್ಲಿ ಗಣೇಶ ಫ್ರೂಟ್ ಜ್ಯೂಸ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ನಾನು ಕೆಲಸ ಮಾಡಿದ್ದೆ. ಶಿಷ್ಯ ನೆಮ್ಮದಿ ನಿದ್ದೆ ಮಾಡ್ತಾವನೆ, ಸೋಫಾ ಮೇಲೆ ಮಲ್ಕೊಬಿಟ್ಟವನೆ. ಹಾಯ್ ಅಂಟಂದಿರಾ, ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಂದು ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಇವತ್ತು 4ನೇ ವ್ಲಾಗು. ಸೊ ಇವತ್ತು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಅಂಡ್ ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಗೆ ಹಿಂದೂಗಳಿಗೆಲ್ಲ ಇದೇ ನಮ್ಗೆ ಹೊಸ ವರ್ಷ ಅಲ್ವಾ. ಸೊ ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲೂ ಆರೋಗ್ಯ, ಆಯಸ್ಸು ಅಥವಾ ಐಶ್ವರ್ಯ ಎಲ್ಲವನ್ನೂ ಕೊಡ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಾನಿವತ್ತು ಏನ್ ಮಾಡಕ್ ಹೊರಟಿದ್ದೀನಿ ಅಂತಂದ್ರೆ, ಇವತ್ತಿನ ಲಾಗಲ್ಲಿ ಸೊ ನಾನು ಕ್ಯಾಲೆಂಡರ್ನ ಹೊಸ ವರ್ಷ ಏನ್ ಬಂತಲ್ಲ January 1, ಸೊ ಅವತ್ತು ಕೂಡ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ದೆ ಜಯನಗರದಲ್ಲಿ. ಸೊ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೆ. ಅಂಡ್ ಅವತ್ತಿಂದ ನಾನು ಇನ್ಸ್ಟಾಗ್ರಾಮ್ ಲಾಗ್ನ ಶುರು ಮಾಡಿದ್ದು. ಸೊ ಇವತ್ತು ಯುಗಾದಿ ಹಬ್ಬ. ಸೊ ಇವತ್ತು ನಾನು ಜಯನಗರಕ್ಕೆ ಹೋಗಿ ಅಲ್ಲಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ ಅಂತಿದ್ದೀನಿ. ಅಂಡ್ ನಿಮ್ಗೂ ಕೂಡ ತೋರಿಸ್ತೀನಿ. ಅಂಡ್ ಒಂದು ಸಿಂಪಲ್ ಲಾಗ್ ಇದು, ನೋಡೋಣ ಬನ್ನಿ. ಅಂಡ್ ಇವಾಗ ಹೋಗ್ತೀನಿ. ಅವ್ನು ಕರುಣ ಸಿಗ್ತೀನಿ ಅಂತ ಹೇಳಿದಾನೆ. ನಾನು ಸೆಕೆಂಡ್ ಲಾಗ್ ಅಲ್ಲಿ ಹೇಳಿದೀನಲ್ಲ ಕರುಣ ಅಂತ ಫ್ರೆಂಡ್, ಅವನು ಸಿಗ್ತೀನಿ ಅಂತ ಹೇಳಿದಾನೆ ಮೇ ಬಿ. ಸೊ ಬನ್ನಿ ಹೋಗೋಣ. ಅಂಡ್ ರೆಡಿ ಆಗ್ಬಿಡ್ತೀನಿ, ಇನ್ನ ರೆಡಿ ಆಗಿಲ್ಲ ಗೈಸ್, ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ನೀವು ಮೇ ಬಿ ಕಾಣಿಸ್ತಾ ಇಲ್ಲ, ನೋಡಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಈ ತರ ಇದೆ ಔಟ್ಫಿಟ್ ಗುರು ನಂದು. ಕಂಪಲ್ಸರಿ ಡೈಲಿ ನಾನು ಡ್ಯೂಟಿ ಹೋಗೋ ಮುಂಚೆ ಒಂದ್ಸಲ ಗಾಡಿನ ಕ್ಲೀನ್ ಮಾಡೇ ಮಾಡ್ತೀನಿ ಗುರು. ಡೈಲಿ ರೋಡ್ ಎಷ್ಟು ಬಿಸಿ ಇರ್ತಿತ್ತು ಅಂದ್ರೆ ಗುರು, ಇದು ನಿಂತ್ಕೊಳ್ಳೋಕ್ಕೂ ಜಾಗ ಸಿಗ್ತಿರ್ಲಿಲ್ಲ. ಇವತ್ತು ಫುಲ್ಲು ಫ್ರೀ ಇದೆ, ರೋಡ್ಗಳೆಲ್ಲ ಖಾಲಿ ಇದಾವೆ. ಗೈಸ್, ಇಲ್ಲಿ ಕರುಣಾ ಲಾಡ್ಜ್ ಹತ್ರ ಬಂದಿದ್ದೀನಿ, VR ರೆಸಿಡೆನ್ಸಿಗೆ. ಸೊ ನೀವು ಮೇಲ್ಗಡೆ ಹೋಗೋಣ. ಅವನು ಬಂದರೆ ಕರಿತೀನಿ, ಅವ್ನು ಬಂದರೆ ಹೋಗ್ತೀನಿ, ಇಲ್ಲ ಅಂದರೂ ಹೋಗ್ತೀನಿ. ಅವ್ನು ಸಲ ಕೇಳ್ಬಿಟ್ಟು ಹೋಗೋಣ. ಗೈಸ್, ನಾನು ಕರ್ಕೊಂಡು ಹೋಗೋಣ ಅಂತ ಬಂದರೆ ಇನ್ನೂ ಮಲಗವನ ಅಣ್ಣ. ಈಗ ನಾನೇ ಹೋಗಿ ಗೀಸರ್ ಹಾಕಿದ್ದೀನಿ, ನೋಡೋಣ ಬರ್ತಾನಂತೆ. ಒಂದು ಅರ್ಧ ಗಂಟೆ ಹೋಗೋಣ. ಇಲ್ಲಿ ಶಿಷ್ಯ ನೆಮ್ಮದಿ ನಿದ್ದೆ ಮಾಡ್ತಾವನೆ, ಸೋಫಾ ಮೇಲೆ ಮಲ್ಕೊಬಿಟ್ಟವನೆ. ಟೀ ಕಾಫಿ ತರಕ್ಕೆ ಕಸ್ಟಮರ್ ಇವನಿಗೆ ಹೇಳಿದ್ರೆ, ಮಗ ನೀನು ನಮ್ಗೆ ಹೇಳಿ ಕಳಿಸ್ತಾನೆ. ಹೇಳಿದ್ದೆ ಅವರು ನೀನ್ ಇದೀಯ ಅಂತ. ಕಸ್ಟಮರಿಗೆ ನನಗೆ ಹಾಗಾದ್ರೆ ಬಿಡು. ಟಿಪ್ಸ್ ಎಷ್ಟು ಇಸ್ಕೊಂಡಿದ್ಯಾ ಮಗನೇ? ಟಿಪ್ಸ್ ಎಷ್ಟು ಇಸ್ಕೊಂಡಿದ್ಯಾ? ಗೈಸ್, ತಗೊಂಬಂದೆ ಅವರಿಗೆ ಬಿಸ್ಕೆಟು ಮತ್ತು ಕಾಫಿ, ಟೀ. ಸೊ ಬನ್ನಿ ಗೈಸ್, ಶಿಷ್ಯ ಸ್ನಾನ ಮಾಡ್ತಿದ್ದಾನೆ. ಬನ್ನಿ ಅಲ್ಲಿಗೆ ಟೀ ಕೊಡೋದು. ಚಾ ಆಯ್ತಾ? ಸ್ನಾನ ಮಾಡ್ಕೊಂಡು ಟೀ ಕುಡಿದ್ದೇನೆ ಗೈಸ್. ಶಿಷ್ಯ ಬನ್ನಿ, ನಾನೊಂದು ಟೀ ಕುಡಿದ್ದೀನಿ. ಸೊ ಹೊರಡೋಣ ಗೈಸ್. ಫೈನಲ್ ಆಗಿ ಶಿಷ್ಯ ರೆಡಿ ಆಗಿದ್ದಾನೆ ಅಂತಮ್ಮ. ಸೊ ಈಗ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಮ್ಮ. 2 ಫೋನ್ ಮೇಂಟೈನ್ ಮಾಡ್ತಾರಪ್ಪ. ಅಲ್ಲೇ ಮದುವೆ ಆದ್ಮೇಲೆ 3 ಫೋನ್ ಬೇಕು ಮಚ್ಚ ನಿನಗೆ? ಎಲ್ಲ ಹೊಡೆದೋಗಿರೋ ನೋಡಿ ಗಾಯ್ಸ್, ಹಿಮಾಲಯನ್ ಪಕ್ಕದಲ್ಲಿ ನಮ್ಮ ಸ್ಪೆಂಡರ್ ನಿಂತಿದೆ ನೋಡಿ. ಅಲ್ಲಿ ಗಿಲ್ಲಿ ನಟ ಬರ್ತಿದಾರಂತೆ. ಯಾವ್ದು ಬಂದ್ ಆಯ್ತಾ? ಅದು ಡೇಟ್ ಕಾಣಿಸ್ತಾ ಇಲ್ಲ, ಅದು ಕ್ಲೋಸ್ ಆಗ್ಬಿಟ್ಟೈತೆ. ಸೊ ಬಂದ್ ಹೋಗಿದೆ ಡೇ. ಗಿಲ್ಲಿ ನಿಂತಿದ್ದೀನಿ. ದರ್ಶನ ಮಾಡ್ಕೊಳ್ಳಿ ರಾಘವೇಂದ್ರ ಸ್ವಾಮಿ.
ಡ್ರೆಸ್ ಹಾಕೊಂಡ್ ಬರಬಾರ್ದು, ಅಲವ್ ಇಲ್ಲ. ಗುರು ಉಗಿತಾರೋ ಗುರು ಇವನಿಗೆ ಚಡ್ಡಿ ಹಾಕೊಂಡ್ಬಿಟ್ಟಿದ್ದಾರೆ ಅಂತ. ಮಾಡ್ತೇವೆ ನೋಡು ನೀನು ಅಲ್ಲಿ. ರಾಘವೇಂದ್ರ ಸ್ವಾಮಿ ಅಂತ ಬರೆಯೋ, ಬೇಗ ಮದುವೆ ಆಯ್ತು ಅಂತ ಬರ್ತಾರೆ. ಅಲ್ಲಮ್ಮ ಒಂಚೂರು ಕಮ್ಮಿ ಮಾಡ್ಕ, 100 ರೂಪಾಯಿ ನಾನೇ ಒಂದು ಕುಡಿ ಸಾಕಲ್ವಾ? ಸಾಕ್ಬಿಡು. ಸಾಕು ಸಾಕು ಬಿಡಮ್ಮ. ಅರ್ಧ ಸೇರ್ ಗೈಸ್, ಒನ್ಸ್ ಅಪ್ ಅನ್ನೋ ಟೈಮಲ್ಲಿ ನಿಂದ ಇಲ್ಲಿ ಗಣೇಶ ಫ್ರೂಟ್ ಜ್ಯೂಸ್ ಕಾಣಿಸ್ತಿದೆಯಲ್ಲ, ಸೊ ಇಲ್ಲಿ ನಾನು ಕೆಲಸ ಮಾಡಿದ್ದೆ. ನಾನು ಬೆಂಗಳೂರಿಗೆ ಬಂದಾಗ 2ನೇ ಕೆಲಸ ಇದೇ ಮಾಡಿರೋದು, 3ನೇ ಕೆಲಸ ಇದೇ ಮಾಡಿರೋದು. ಸೊ ಇವಾಗ ಒಂಥರ ಅದು ನೋಡಿದಾಗ ಹಳೆ ನೆನಪುಗಳನ್ನ ಅನಿಸುತ್ತೆ. ಆ್ಯಂಡ್ 2ನೇ ಕೆಲಸ ಕೂಡ ನಾನು ಇಲ್ಲೇ ಮಾಡಿರೋದು. ಅದು ಪಕ್ಕದಲ್ಲಿ ಪೈಪುಟ್ಸ್ ಅಂತ ಇದೆ, ಬಟ್ ಅದು ಇವಾಗ ಈ ಕಡೆ ಒಂದು ಬೇರೆ ರೋಡಿಗೆ ಶಿಫ್ಟ್ ಆಗಿದೆ ಇಲ್ಲಿ. ಸೊ ಅಲ್ಲಿಗೆ ನೋಡೋಣ, ಈಗ ಹೋಗ್ತಾ ಆದರೆ ಅಲ್ಲಿ ಹೋಗ್ತೀನಿ. ಆ್ಯಂಡ್ ಇವನು ಪೂಜೆ ಸಾಮಾನು ತೊಗೊಬೇಕು ಅಂತ ಬಂದಿದ್ದಾನೆ ಇಲ್ಲಿಗೆ. ಸೊ ಇದು ಜಯನಗರ 9th ಬ್ಲಾಕ್ನ ರೋಡು. ಟೈಮು ಎಷ್ಟು ಬೇಗ ಬದಲಾಗುತ್ತೆ ಅಲ್ವಾ? ಸೊ ಎಲ್ಲರೂ ಬದಲಾಗ್ತಾರೆ, ಎಲ್ಲವೂ ಬದಲಾಗುತ್ತೆ. ಗೈಸ್ ಬನ್ನಿ, ಸ್ವಲ್ಪ ಎಲ್ಲ ಪೂಜೆ ಗೀಜೆ ಮಾಡ್ತಿದ್ದೇನೆ ಜೋರಾಗೆ. ನಾವು ಅಲ್ಲಿ ತನಕ ಕಡಲೆಕಾಯಿ ತಿನ್ನೋಣ. ಕಡಲೆಕಾಯಿ ದರ್ಶನ ಹೋದ ಚೆನ್ನಾಗಾಯಿತು. ಬನ್ನಿ ಟಿಫನ್ ಮಾಡ್ಕೊಂಬರೋಣ. ತಾಯಿ ಏನ್ ಮಾಡ್ತಿದ್ದೀವಿ? ಹನ್ನೊಂದು ಫುಲ್ ಫೇಮಸ್ ಮಾಡೋಣ. ವಿಡಿಯೋ ಮಾಡ್ಕೊಂಡಿಂದ ಅಲ್ಲ ಹಾಕು ಮಾಡ್ಲಿ. ನಿನ್ನ ಮಗ ಕಂಡು ಚೆನ್ನಾಗಿತ್ತು. ಬೇಡ ಮಾತಾಡಿ ಒಳ್ಳೆ ಆಯ್ತು. ಉಡುಪಿಗೆ ಬೈದಿಯಾ? ಈಗ ದುಬೈ ಕಳಿಸ್ತೀವಿ. ದುಬೈ ಎಲ್ಲಿಗೋ ಬಂದಿದ್ರು? ಕಾಪಿ ಕೊಡ್ಲಾ? ಗೈಸ್, ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು ನಿಮ್ಗೆಲ್ರಿಗೂ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ. ಆ್ಯಂಡ್ ಯುಗಾದಿ ಹಬ್ಬ ಆಗಿದೆ, ಈ ಹೊಸ ವರ್ಷ ಶುರುವಾಗಿದೆ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಮತ್ತೊಂದು ಸಲ. ಸೊ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ದೀರಾ ಆ್ಯಂಡ್ ನನ್ನ ಲಾಗ್ನ ನೋಡಿದ್ರಿ ಇಷ್ಟೊತ್ತು. ಸೊ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಕ್ಕತ್ತಾಗಿರೋ ಲಾಗ್ಸ್ನ ಕೊಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್, ಬೈ ಬೈ, ಸಿ ಯು.